ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರು ಮೆಟ್ರೋ ಹಸಿರು ಮಾರ್ಗದಲ್ಲಿ ವಿದ್ಯುತ್ ವ್ಯತ್ಯಯವಾಗಿದೆ. ಹಾಗಾಗಿ ಬೆಳಗ್ಗೆ 8 ಗಂಟೆಯಿಂದಲೇ ನಮ್ಮ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯವಾಗಿರುವಂಥದ್ದು. ಯಶವಂತಪುರ ನಾಗಸಂದ್ರ ಮಧ್ಯೆ ಮೆಟ್ರೋ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ವಿದ್ಯುತ್ ವ್ಯತ್ಯಯದಿಂದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗಿರುವಂಥದ್ದು. ಬೆಳಗಿನ ಜಾವವೇ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಫಜೀತಿಯಾಗಿದೆ. ಪ್ರಯಾಣಿಕರಿಗೆ ಉಂಟಾದ ಅನಾನುಕೂಲತೆಗೆ ಬಿಎಂಆರ್ಸಿಎಲ್ ವಿಷಾದವನ್ನ ವ್ಯಕ್ತಪಡಿಸಿರುವಂಥದ್ದು. ಸಮಸ್ಯೆ ಪರಿಹರಿಸುವುದಕ್ಕೆ ತಾಂತ್ರಿಕ ತಂಡದಿಂದ ಕಾರ್ಯನಿರ್ವಹಣೆ ಮಾಡಲಾಗ್ತಾ ಇದೆ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಯಶವಂತಪುರ ನಡುವೆ ಮಾತ್ರ ಶಾರ್ಟ್ ಲೂಪ್ ಮೆಟ್ರೋ ಸೇವೆ ಆಗಿರುವಂಥದ್ದು. ಯಶವಂತಪುರ ನಾಗಸಂದ್ರ ನಡುವಿನ ಮೆಟ್ರೋ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ವಿದ್ಯುತ್ ವ್ಯತ್ಯಯದಿಂದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸಾಮಾನ್ಯ ಮೆಟ್ರೋ ಸೇವೆ ಪುನರಾರಂಭಕ್ಕೆ ಈಗ ತಾಂತ್ರಿಕ ತಂಡಗಳಿಂದ ತುರ್ತು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ತಾಂತ್ರಿಕ ತಂಡಗಳು ವಿದ್ಯುತ್ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ಕಾರ್ಯನಿರ್ವಹಣೆ ಮಾಡ್ತಾ ಇವೆ. ಮೆಟ್ರೋ ಸೇವೆ ಸ್ಥಗಿತದಿಂದ ಪ್ರಯಾಣಿಕರಿಗೆ ಅನಾನುಕೂಲ ಉಂಟಾಗಿದೆ. ಸೇವೆ ಪುನರಾರಂಭವಾದ ಕೂಡಲೇ ಮಾಹಿತಿಯನ್ನ ನೀಡೋದಾಗಿ ಬಿಎಂಆರ್ಸಿಎಲ್ ಪ್ರಕಟಣೆಯ ಹೊರಡಿಸಿರುವಂಥದ್ದು. ಪ್ರಯಾಣಿಕರಿಗೆ ಉಂಟಾಗಿರುವಂತಹ ಅನಾನುಕೂಲತೆಗೆ ಬಿಎಂಆರ್ಸಿಎಲ್ ವಿಷಾದವನ್ನ ವ್ಯಕ್ತಪಡಿಸಿರುವಂಥದ್ದು. ಬೆಳ್ಳಂಬೆಳಗ್ಗೆ 8 ಗಂಟೆಗೆ ಈ ರೀತಿಯಾದಂತಹ ಸಮಸ್ಯೆ ಹಸಿರು ಮಾರ್ಗದಲ್ಲಿ ಉಂಟಾಗಿದೆ. ಯಶವಂತಪುರದಿಂದ ನಾಗಸಂದ್ರದ ಮಧ್ಯೆ ಮೆಟ್ರೋ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವಂಥದ್ದು. ವಿದ್ಯುತ್ ವ್ಯತ್ಯಯದಿಂದಾಗಿ ಈ ರೀತಿಯಾದ ಸಮಸ್ಯೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡ್ತಾ ಹೋಗ್ತಾರೆ. ಭವ್ಯ, ಈ ಒಂದು ಯಶವಂತಪುರ ನಾಗಸಂದ್ರ ಭಾಗದಲ್ಲೇ ಈ ರೀತಿಯಾಗಿ ಮೆಟ್ರೋ ತಾತ್ಕಾಲಿಕವಾಗಿ ಸ್ಥಗಿತವಾಗೋದಕ್ಕೆ ಕಾರಣವೇನು? ಸದ್ಯ ಹೇಗಿದೆ ಪರಿಸ್ಥಿತಿ? ಕಾರ್ಯನಿರ್ವಹಣೆ ಯಾವ ರೀತಿಯಾಗಿ ಆಗ್ತಿದೆ? ಹಸಿರು ಮಾರ್ಗದ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿರುವಂತದ್ದು. ಸಿಲ್ಕ್ ಇನ್ಸ್ಟಿಟ್ಯೂಟ್ ಯಶವಂತಪುರ ನಡುವೆ ಮಾತ್ರ ಶಾರ್ಟ್ ಲೂಪ್ ಮೆಟ್ರೋ ಸೇವೆ ಸ್ಥಗಿತ ಇದೆ. ಯಶವಂತಪುರ ಹಾಗೆಯೇ ನಾಗಸಂದ್ರ ನಡುವಿನ ಮೆಟ್ರೋ ಸೇವೆ ತಾತ್ಕಾಲಿಕ ಸ್ಥಗಿತ ಮಾಡಿದ್ದಾರೆ. ವಿದ್ಯುತ್ ವ್ಯತ್ಯಯದಿಂದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿರೋದು ಸದ್ಯ ಗೊತ್ತಾಗಿರುವಂತದ್ದು. ಸಾಮಾನ್ಯ ಮೆಟ್ರೋ ಸೇವೆ ಪುನರಾರಂಭಕ್ಕೆ ತಾಂತ್ರಿಕ ತಂಡಗಳಿಂದ ತುರ್ತು ಕಾರ್ಯಾಚರಣೆ ಕೂಡ ಮಾಡಿ ತಾಂತ್ರಿಕ ತಂಡಗಳು ವಿದ್ಯುತ್ ಸಮಸ್ಯೆ ಪರಿಹರಿಸಲು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಹಾಗೇನೆ ಮೆಟ್ರೋ ಸೇವೆ ಸ್ಥಗಿತದಿಂದ ಪ್ರಯಾಣಿಕರಿಗೆ ಅನಾನುಕೂಲ ಆಗಿದ್ದು ಸೇವೆ ಪುನರಾರಂಭದ ಕೂಡಲೇ ಮಾಹಿತಿ ನೀಡೋದಾಗಿ ಬೈಮರೇನಿಂದ ಈಗಾಗಲೇ ಪ್ರಕಟಣೆ ಕೂಡ ಬಂದಿರುವಂತದ್ದು. ಸೊ ಬೆಳಂಬೆಳಗ್ಗೆ ಅಂದ್ರೆ ಎಲ್ಲರಿಗೂ ಗೊತ್ತು, ಸಿಲಿಕಾನ್ ಸಿಟಿಯಲ್ಲಿ ಜಾಸ್ತಿಯಾಗಿ ಕೆಲಸಕ್ಕೆ ಹೋಗೋರು ಮೆಟ್ರೋಗೆ ಡಿಪೆಂಡ್ ಆಗಿರ್ತಾರೆ. ಸೊ ಬೆಳಗ್ಗೆ 8 ಗಂಟೆಯಿಂದ ಬಹುತೇಕ ಮಂದಿ ಪರದಾಟ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದನ್ನ ಸರಿಪಡಿಸುವುದಾಗಿ ಕೂಡ ಬಿಎಂಆರ್ಸಿಎಲ್ ತಿಳಿಸಿರುವಂತದ್ದು. ಸುನಿಧಿ, ಈ ಪ್ರಯಾಣಿಕರು ಏನಿದ್ರು ಮೆಟ್ರೋದಲ್ಲಿ ಹೋಗೋದಕ್ಕೆ ಅಂತ ಬಂದಂತ ಪ್ರಯಾಣಿಕರು ಅವರೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡ್ರು? ಹಾಗಾದ್ರೆ ಅಷ್ಟೊಂದು ಜನ ಇರ್ತಾರೆ ಮೆಟ್ರೋದಲ್ಲಿ, ಏನು ಆಫೀಸ್ಗೆ ಸರಿಯಾದ ಟೈಮ್ಗೆ ರೀಚ್ ಆಗ್ಬೇಕು ಅಂತ ಹೇಳಿರುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಹೋದ್ರು, ಯಾವ ರೀತಿಯಾಗಿ ಸಮಸ್ಯೆ ಆಯ್ತು ಅವರಿಗೆ? ಎಸ್, ಖಂಡಿತ. ಯಾಕಂದ್ರೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ನಾಗಸಂದ್ರ ಆಗಿರ್ಬೋದು, ಇದೊಂದು ಬಹಳಷ್ಟು ಪೀಕ್ ಅವರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿಂದ ಮೆಜೆಸ್ಟಿಕ್ ಬಂದು ವೈಟ್ ಫೀಲ್ಡ್ ಹೋಗೋರ ಸಂಖ್ಯೆ ಹೆಚ್ಚಿರುತ್ತೆ. ಹೆಚ್ಚಾಗಿ ಟೆಕ್ಕಿಗಳೇ ಇರ್ತಾರೆ. ಸೊ ಬಹುತೇಕ ಮಂದಿ ಕ್ಯಾಬ್ ಆಗಿರ್ಬೋದು, ಊಬರ್, ಓಲಾ, ರ್ಯಾಪಿಡೋ, ರಿಕ್ಷಾಗಳನ್ನ ಅಂದ್ರೆ ಡಿಪೆಂಡ್ ಆಗಿದ್ದಾರೆ. ಆದ್ರೂ ಕೂಡ ಬೆಳಗ್ಗೆ ಈ ರೀತಿ ಆದ ಕಾರಣ ಬಹುತೇಕ ಮಂದಿಗೆ ಮಾಹಿತಿ ಕೂಡ ಇರಲಿಲ್ಲ. ಸದ್ಯ ಇದ್ರ ಬಗ್ಗೆ ವಿಷಾದವನ್ನ ಕೂಡ ಬಿಎಂಆರ್ಸಿಎಲ್ ವ್ಯಕ್ತಪಡಿಸಿರುವಂತದ್ದು. ಸೊ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನೋದು ಬಿಎಂಆರ್ಸಿಎಲ್ ಇಚ್ಛೆ ಆಗಿದೆ. ಆದ್ರೆ ಬಹುತೇಕ ಮಂದಿ ಮೆಟ್ರೋಗೆ ಡಿಪೆಂಡ್ ಆಗಿರೋರು ಸೊ ಟೈಮ್ ಅನ್ನ ನೋಡ್ಕೊಂಡು ಬಂದಿರ್ತಾರೆ. ಸೊ ಕೆಲಸಕ್ಕೆ ಹೋಗೋದಕ್ಕೆ ಕೂಡ ಕಷ್ಟ ಆಗ್ತಿದೆ ಅನ್ನೋದು ಕೆಲವರ ಅಭಿಪ್ರಾಯವಾಗಿರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಇನ್ನೂ ಕೂಡ ಬಿಎಂಆರ್ಸಿಎಲ್ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಅಂದ್ರೆ 8 ಗಂಟೆಗೆ ಈ ಮೆಸೇಜ್ ಪಾಸ್ ಮಾಡಿರುವಂತದ್ದು. ಇನ್ನೂ ಕೂಡ ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸುನಿಧಿ, ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.